ಮಡಿಕೆ ಗೊತ್ತಿಲ್ಲ ಮಡಿಕೆ ಸೌಂಡ್ ಬರುತ್ತಿಲ್ಲ ತೊಟ್ಲು ಇದು ನೋಡಿ ಕಾಪರ್ ಸೌಂಡ್ ಬರುತ್ತೆ ನೀರ್ ಕಾಯಿಸಿದ ಅಂಡ ಅಂತ ಹೇಳ್ತಾರೆ ಇದನ್ನ ಅಲ್ಲಿ ಮಡಿಕೆ ಸೌಂಡ್ ಇದೆಲ್ಲ ಫಸ್ಟ್ ಕಲ್ಲು ಈ ತರ ಇದ್ದಿದ್ದು ನಾವೆಲ್ಲ ತುಳಿತೀವಿ ಅಂತ ಹೇಳಿ ಆಂಜನೇಯ ಸ್ವಾಮಿ ಕಲ್ಲನ್ನು ಉಲ್ಟಾ ಮಾಡಿದ್ವಿ ಫಸ್ಟ್ ಈ ತರ ಇದ್ದಿದ್ದು ಆಂಜನೇಯ ಸ್ವಾಮಿ ಉಲ್ಟಾ ಮಾಡಿ ಸೀತಾದೇವಿ ಬಟ್ಟೆ ಒಗೆದ ಜಾಗ ಅಮ್ಮ ದೀಪ ಹಚ್ಕೊಂಡು ಇಲ್ಲಿ ಅಲ್ಲಿ ವನವಾಸ ಬಂದಲ್ಲ ಇಲ್ಲಿಗೆ ಕಾಡಿಗೆ ಅವಾಗ ಬಟ್ಟೆ ಒಗಿರೋದು ದೀಪ ಹಚ್ಕೊಂಡು ಇಲ್ಲಿ ನೋಡಿ ನೋಡಿ ಇದೇ ಜಾಗದಲ್ಲಿ ತಾಯಿ ಸೀತಾ ಮತ್ತೆ ತಮ್ಮನ್ನು ತಾವು ಭೂತಾಯಿಯ ಮಡಿಲಿಗೆ ಅರ್ಪಿಸಿಕೊಂಡ ಜಾಗ ಇದೆ ನೋಡಿ. ಇನ್ನು ಸೀತಾಮಾತೆಯ ಮನೆ ಅಂತ ಇದು. ಒಳಗಡೆ ಬನ್ನಿ ಸರ್. ಅವಾಗ ಲಕ್ಷ್ಮಣ ಬಂದು ಬಾಣ ಹೊಡೆದು ನೀರು ತರಿಸಿರೋದು. ಇದಕ್ಕೆ ಇನ್ನೊಂದು ಹೆಸರಿದೆ ಪಾತಾಳ ಗಂಗೆ ಅಂತೇಳಿ. ಎನಿ ಟೈಮ್ ನೀರಿರುತ್ತೆ, ನೀರು ಮಾತ್ರ ಇಲ್ಲಿ ಡ್ರೈ ಆಗಲ್ಲ, ಎನಿ ಟೈಮ್ ನೀರಿದ್ದೇ ಇರುತ್ತೆ. ಲವಕುಶ ಅವಾಗ ಲಕ್ಷ್ಮಣ ರಾಮ ಲಕ್ಷ್ಮಣ ಯುದ್ಧ ಮಾಡ್ತಾರೆ ನೋಡಿ. ಅಲ್ಲೊಂದು ಹೊರೆ ಕಾಣತ್ ನೋಡಿ ವೈಟು, ಲಕ್ಷ್ಮಣ ಬಂಡೆ ಅಂತ ಅದ್ರ ಹೆಸರು. ಈ ಕಡೆ ನಮ್ಮ ಪಾರಿಶ್ರಮ ವಾಲ್ಮೀಕಿ ಮೂಲಾಶ್ರಮ. ಸೀತಾ ಹಾಯ್ ಹಲೋ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀರಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ತೊಟ್ಲು ಗುಂಡು ಅಂತ ವಿಶೇಷ ಏನಪ್ಪ ಅಂದ್ರೆ ಇದು ಗುಂಡದ್ದು ಅಕ್ಷಮೀಯ ಯಾಗ ಮಾಡಿ ಕುದುರೆ ಬಿಡ್ತಾರಲ್ವಾ, ಅವಾಗ ಲವಾಕುಶಿಯಲ್ಲಿ ಕಟ್ಟಾಕಿದಾಗ ಕುದುರೆ ಬಿಡೋದಿಲ್ಲ ಲವಕುಶ. ಅವಾಗ ಲಕ್ಷ್ಮಣ ರಾಮ ಲಕ್ಷ್ಮಣ ಯುದ್ಧ ಮಾಡ್ತಾರೆ ನೋಡಿ. ಅಲ್ಲೊಂದು ಹೊರೆ ಕಾಣತ್ ನೋಡಿ ವೈಟು, ಲಕ್ಷ್ಮಣ ಬಂಡೆ ಅಂತ ಅದ್ರ ಹೆಸರು. ಈ ಕಡೆ ನಮ್ಮ ಪಾರಿಶ್ರಮ ಮಧ್ಯೆ ಈ ಕಡೆ ಒಂದು ಕಾಣುತ್ತೆ, ಈ ಕಡೆ ವೈಟ್ ಆಗಿ, ಅದು ರಾವರ ಬಂಡೆ ಅಂತ. ಅಲ್ಲಿಂದ ಅಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಲವಕುಶ ರಾಮ ಲಕ್ಷ್ಮಣ ಸೀತಾದೇವಿ ಅಲ್ಲಿ ಬಂದು ಕೂತ್ಕೊಂಡು ನೋಡ್ಕೊಂಡು ಹತ್ತಿರೋದು. ಆಂಜನೇಯ ಕರ್ಕೊಂಡ್ಬಂದು ಅಲ್ಲಿ ಕುಂಟಿಸಿ ತೋರಿಸಿರೋದು, ಹತ್ತಿರೋದು. ತಂದೆಯ ಮಕ್ಕಳು ಯುದ್ಧ ಮಾಡ್ಬೇಕಾದ್ರೆ ಯಾಕೆ ನಾನು ಬದುಕಿರ್ಬೇಕು ಅಂತೇಳಿ ಸೀತಾದೇವಿ ಭೂದೇವಿನ ಕೇಳ್ಕೊಂಡು ಭೂಮಿ ಒಳಗಡೆ ಹೋಗಿರೋದು ಇಲ್ಲೇ ಬೆಳಗಡೆ ದೇವಸ್ಥಾನ. ಶ್ರೀರಾಮ ರಾವಣನ ಜೊತೆ ಯುದ್ಧ ಮಾಡಿ ಗೆದ್ದ ನಂತರ ಲಂಕೆಯಿಂದ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ. ಆಗ ರಾಜ್ಯದ ಜನತೆ ಸೀತಾಮಾತೆಯ ಮೇಲೆ ಸಂದೇಹ ಪಡ್ತಾರೆ. ಆಗ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಸೀತಾಮಾತೆಯನ್ನು ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಟು ಬಾ ಅಂತಾರೆ. ಆಗ ಲಕ್ಷ್ಮಣ ರಾಮನ ಆಜ್ಞೆಯಂತೆ ಸೀತೆ ಮಾತೆಯನ್ನು ಕರ್ಕೊಂಡೋಗಿ ಬಿಡ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಸೀತೆಗೆ ಆಶ್ರಯ ಕೊಟ್ಟು ಈ ಬೆಟ್ಟದ ಮೇಲೆ ನಿಲ್ಲಿಸೋಕೆ ಅವಕಾಶ ಮಾಡಿಕೊಡ್ತಾರೆ. ಇದೇ ರೀತಿ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿಸೋಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ವಾಲ್ಮೀಕಿ ಮೂಲಾಶ್ರಮ. ಸೀತಾದೇವಿ ವನವಾಸ ಬಂದಲ್ಲಿ ಇವ್ರ ಆಶ್ರಮ ಇಲ್ಲಿತ್ತು. ಅವಾಗ ಸೀತಾದೇವಿ ಪ್ರೆಗ್ನೆಂಟ್, ಗರ್ಭವತಿ ಆಗಿದ್ಲು. ಅವ್ರಿಗೆ ಆಶ್ರಯ ಕೊಟ್ಟು
ಈ ಕಲ್ಯಾಣ ಕಣ ಜೋಡ್ಸೋದು ಈ ತರ ಅದು ಮನೆ ಕಟ್ಟಬೇಕು, ಹಾ. ಮಕ್ಕಳಾಗಬೇಕು, ಅರಕೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಕಟ್ಟೋದಾ? ಹ್ಮ್. ನೋಡಿ ಹರಕೆ ಕಟ್ಕೊಂಡು ತಾಯಿ ಸೀತಾಮಾತೆಯನ್ನು ನೆನೆಸ್ಕೊಂಡು ಈ ತರ ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿದರೆ ಹರಕೆ ನೆರವೇರುತ್ತೆ ಅನ್ನೋ ನಂಬಿಕೆ. ನೋಡಿ ಎಲ್ಲರೂ ಜೋಡಿಸ್ತಾ ಇದಾರೆ ಅಲ್ಲಿ. ಪಂಚಪಾಂಡವರ ದೇವಾಲಯ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ಇಲ್ಲಿ ಪಂಚಪಾಂಡವರ ದೇವಸ್ಥಾನ ಅಂತ ಇದ್ದು. ಪಂಚಪಾಂಡವರು ಇಲ್ಲಿ ಏನು ಅಂದ್ರೆ ಅವ್ರದ್ದು ಏನು ಸ್ಟೋರಿ ಇಲ್ಲ ಇಲ್ಲಿ. ಇವರು ರಾಜ್ಯ ಬಿಟ್ಟು ವನವಾಸ ಬಂದ್ರಲ್ಲ, ಆಗ ಒಂದು ದಿವಸ ಇಲ್ಲಿ ಇದ್ದು ಹೋಗಿದ್ದಕ್ಕೆ ಜ್ಞಾಪಕವಾಗಿ 5 ಲಿಂಗ ಸ್ಥಾಪನೆ ಮಾಡಿದಾರೆ. ಭೀಮಾರ್ಜುನ ನಕುಲ ಸಹದೇವ ಧರ್ಮ ಅಂತೇಳಿ 5 ಲಿಂಗ ನೋಡ್ತಾರೆ. ನೋಡಿ ಭೀಮ, ನಕುಲ, ಸಹದೇವ, ಅರ್ಜುನ ಹಾಗೂ ಧರ್ಮರಾಯ ಇವರು ಇಲ್ಲಿ ಬಂದು ಭೇಟಿಯಾಗಿದ್ರು ಅಂತ ಈ ಸ್ಥಳಕ್ಕೆ. ಅವರ ಮೂರ್ತಿಯನ್ನು ಶಿವಲಿಂಗದ ರೂಪದಲ್ಲಿ ಸ್ಥಾಪಿಸಿದ್ದಾರೆ ನೋಡಿ. ಬನ್ನಿ ಗೈಸ್, ಇನ್ನೂ ಮುಂದೆ ಹೋಗ್ತಾ ಇದೀವಿ, ನೋಡೋಣ ಬನ್ನಿ. ಇನ್ನು ಯಾವ್ಯಾವ ದೇವಸ್ಥಾನ ಬರುತ್ತೆ, ಯಾವ ತರ ಪ್ಲೇಸ್ ಇರುತ್ತೆ ನೋಡೋಣ. ಲವಾಕುಶ ಅಯಮ್ಮ ಸಂಸಾರ ಇದ್ದಿದ್ದ ಜಾಗ ಇದು. ಲವಾಕುಶ ತಾಯಿ ಮನೆ ಅಂತ ಸಂಸಾರ ಇದ್ದಿದ್ದ ಜಾಗ ನೋಡಿ. ಅವರ 2 ತೊಟ್ಲು ಅಂತ ಹೇಳ್ತಾರೆ. ತೊಟ್ಲು ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ? ತೊಟ್ಲು ಅಂತ ಹೇಳ್ತಾರೆ ಅದನ್ನ ನೋಡಿ. ಈ ಕಡೆ ಚಿಕ್ಕ ಚಿಕ್ಕ ಪಾತ್ರೆ ಸಾಮಾನು ಅಂತ ಹೇಳ್ತಾರೆ. ಅಯಮ್ಮ ಸಂಸಾರ ಮಾಡ್ತಾ ಇದ್ದು. ಇದು ಮಡಿಕೆ ಸೌಂಡ್ ಬರುತ್ತೆ ನೋಡಿ. ಮಡಿಕೆ ಗೊತ್ತಿಲ್ಲ, ಮಡಿಕೆ ಸೌಂಡ್ ಬರುತ್ತೆ ಇದು. ತೊಟ್ಲು ಇದು ನೋಡಿ. ಕಾಪರ್ ಸೌಂಡ್ ಬರುತ್ತೆ, ನೀರ್ ಕಾಯಿಸಿದ ಅಂಡ ಅಂತ ಹೇಳ್ತಾರೆ ಇದನ್ನ. ಅದೇ ಮಡಿಕೆ ಸೌಂಡ್ ಇದೆಲ್ಲ. ಫಸ್ಟ್ ಕಲ್ಲು ಈ ತರ ಇದ್ದಿದ್ದು, ನಾವೆಲ್ಲ ತುಳಿತೇವೆ ಅಂತೇಳಿ ಆಂಜನೇಯ ಸ್ವಾಮಿ ಕಲ್ಲನ್ನು ಉಲ್ಟಾ ಮಾಡಿದ್ರು. ಫಸ್ಟ್ ಈ ತರ ಇದ್ದಿದ್ದು ಆಂಜನೇಯ ಸ್ವಾಮಿ ಉಲ್ಟಾ ಮಾಡಿದ್ರು. ಇದೊಂದೇ ಕಾಪರ್ ಸೌಂಡ್ ಬರುತ್ತೆ. ಇದು ನೋಡಿ ಮಡಿಕೆ ಸೌಂಡ್. ಅದೆಲ್ಲ ಕಟ್ ನೋಡಿ ಮಡಿಕೆ ಸೌಂಡ್ ಬರುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ ಈ ತರ ಗೈಡು? ಸರ್ ನಾನು ಸುಮಾರು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಅದಕ್ ಮುಂಚೆಯಿಂದಾನೇ ಬುಕ್ ಎಲ್ಲ ಓದ್ಕೊಂಡು? ಹೌದೌದು, ಇಲ್ಲಿ ಬುಕ್ ನಮ್ಮೂರಲ್ಲೇ ಸಿಗುತ್ತಲ್ವಾ. ನಮ್ಮೂರಲ್ಲೇ ನಮ್ಮ ಅರ್ಚಕರೇ ಬರ್ದಿರೋದು ಅದು ಬುಕ್ಕನ್ನ. ನೋಡಿ ಗೈಸ್, ಕಲ್ಲೆಲ್ಲ ಜೋಡ್ಸೋಗಿದ್ದಾರೆ. ಹೌದು, ಹರಕೆ ಕಟ್ಕೊಂಡು ಕಲ್ಲು ಜೋಡಿಸ್ಕೊಂಡು ಮನೆ ಕಟ್ಟಬೇಕು, ಮಕ್ಕಳಾಗಬೇಕು. ಇದು ನೋಡಿ, ಇದು ಏಕಾಂತರಾಮ ಸ್ವಾಮಿ ದೇವಾಲಯ ಅಂತ. ಈ ಲವಾಕುಶ ರಾಮ ಲಕ್ಷ್ಮಣ ಯುದ್ಧ ಮಾಡಿದ್ರಲ್ಲ, ಲವಾಕುಶರಿಗೆ ತಂದೆ ಯಾರಂತ ಗೊತ್ತಿರಲ್ಲ. ಅವಾಗ ರಾಮನ ತಂದೆ ಅಂತ ಗೊತ್ತಾದ ಮೇಲೆ ಲವಾಕುಶರು ಸ್ಥಾಪನೆ ಮಾಡಿದಂತ ಲಿಂಗ ಏಕಾಂತರಾಮ ಅಂತ. ಸೀತಾದೇವಿ ಭೂಮಿ ಒಳಗಡೆ ಹೊರಟೋದ್ಮೇಲೆ ಏಕಾಂತರಾಮ ಆಗ್ತಾರಲ್ವಾ,
ಅದೇ ದೇವಸ್ಥಾನ ಸರ್. ಅದೇ ದೇವಸ್ಥಾನ ಅದೇ ಸೀತಾ ಪಾರ್ವತಿ ದೇವಸ್ಥಾನ ಅದು. ಆಯಮ್ಮ ಪಾರ್ವತಿ ವ್ರತ ಮಾಡ್ತಾ ಇದ್ರು ಸೀತಾದೇವಿ. ಜೈ ಶ್ರೀರಾಮ್ ಅಂತ ಕೆತ್ತಿದ್ದಾರೆ ನೋಡಿ, ಪೇಂಟಿಂಗ್ ಮಾಡಿದ್ದಾರೆ. ಸಾರಿ, ಇಲ್ಲಿಂದ ವ್ಯೂ ನೋಡಿ. ಇಲ್ಲಿ ವಿಶೇಷ ಏನು ಅಂದ್ರೆ ಲಕ್ಷ್ಮಣ ತೀರ್ಥ ಅಂತಿದ್ದು. ಲಕ್ಷ್ಮಣ ತೀರ್ಥ ಅಂದ್ರೆ ಸೀತಾದೇವಿ ವನವಾಸ ಬಂದಲ್ಲಿ ಆಯಮ್ಮ ಸ್ನಾನ ಮಾಡಬೇಕಾದ್ರೆ ನೀರಿರಲಿಲ್ಲ. ಅವಾಗ ಲಕ್ಷ್ಮಣ ಬಂದು ಬಾಣ ಹೊಡೆದು ನೀರು ತರಿಸಿರೋದು. ಇದಕ್ಕೆ ಇನ್ನೊಂದು ಹೆಸರಿದೆ, ಪಾತಾಳ ಗಂಗೆ ಅಂತೇಳಿ. ಎನಿ ಟೈಮ್ ನೀರಿರುತ್ತೆ, ನೀರು ಮಾತ್ರ ಇಲ್ಲಿ ಡ್ರೈ ಆಗಲ್ಲ, ಎನಿ ಟೈಮ್ ನೀರಿದ್ದೇ ಇರುತ್ತೆ. ನೀರು ಮಾತ್ರ ಇಂಥವರೆಗೂ ಡ್ರೈ ಆಗಿದ್ದೇ ಇಲ್ಲ, ಇಲ್ಲಿವರೆಗೂ ಡ್ರೈ ಆಗಿದ್ದಿಲ್ಲ. ನೋಡಿ ಗೈಸ್, ಅವನಿ ಬೆಟ್ಟಕ್ಕೆ ಬಂದ್ರೆ ಇವರೇ ಗೈಡು, ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಿಮ್ಗೆ ಪಿನ್ ಟು ಪಿನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ, ಇವ್ರು ಬಂದ್ರೆ ಇಲ್ಲಿ ಬಂದು ಇವ್ರನ್ನ ಕರ್ಕೊಂಡ್ ಬನ್ನಿ, ಇವರೆಲ್ಲ ಗೈಡ್ ಮಾಡಿ ನಿಮ್ನ ಹುಷಾರಾಗಿ ಕಳಿಸ್ತಾರೆ. ನಿಮ್ ನಂಬರ್ ಎಲ್ಲ ಅಣ್ಣ? 7760752115. ಆ ನಂಬರ್ ಕಾಲ್ ಮಾಡಿ, ಇಲ್ಲಿ ಬಂದ್ರೆ ಸಿಗ್ತಾರೆ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ. ಓಕೆ, ಬನ್ನಿ ಗೈಸ್. ಅವ್ರು ಹೋದ್ರು ಗೈಡು. ಅಲ್ಲಿ ಮೇಲೆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಅದೊಂದೇ ದೇವಸ್ಥಾನ ಇರೋದಿನ್ನ, ಅಲ್ಲಿ ಅರ್ಚಕರು ಇರ್ತಾರೆ ಅಂದ್ರು. ಸೊ ಅದಕ್ಕೆ ಅವ್ರನ್ನ ಕಳಿಸಿ ಅವ್ರಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಹೋಗ್ತಾ ಇದೀವಿ. ನೀವು ಇದಕ್ಕೆ ಮುಂಚೆ ಯಾರಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಗೈಸ್ ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಗೆ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸು ಈ ಪ್ಲೇಸ್ ನ ವಿಸಿಟ್ ಮಾಡಿದ್ದು. ನೋಡಿ ಇಲ್ಲಿಂದ ವ್ಯೂ ಆಗಿದೆ. ನೋಡಿ, ಕಾನ್ಗೆ ಮರ ಕೆಳಗಡೆ ವಿಶ್ರಾಂತಿ ಪಡೆಯುತ್ತಿರುವ ಮುದ್ದು ಕೃಷ್ಣ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಸೀತಾ ಪಾರ್ವತಿ ಅಮ್ಮನವರ ಸನ್ನಿಧಿ ದಾರಿ. ನೋಡಿ, ಇದೇ ಜಾಗದಲ್ಲಿ ತಾಯಿ ಸೀತಾ ಮತ್ತೆ ತಮ್ಮನ್ನು ತಾವು ಭೂತಾಯಿಯ ಮಡಿಲಿಗೆ ಅರ್ಪಿಸಿಕೊಂಡ ಜಾಗ ಇದೆ ನೋಡಿ. ಇನ್ನೂ ದೇವಸ್ಥಾನ ಓಪನ್ ಮಾಡಿಲ್ಲ, ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ನೋಡಿ, ಇಲ್ಲಿಂದ ಕಾಣಿಸ್ಬೋದು ತಾಯಿ. ದೇವಸ್ಥಾನ ವಿಸಿಟ್ ಆಗಿದೆ ನೋಡಿ ಗೈಸ್, ಹೇಗಿರುತ್ತೆ ಫುಲ್ ಟಾಪ್ ಅಲ್ಲಿ.
ತುಂಬಾ ವಿಸ್ಮಯ ಅನ್ಸಿದ ವಿಷಯ ಏನ್ ಗೊತ್ತಾ ಇಲ್ಲಿ ನೋಡಿ, ಇಷ್ಟು ದೊಡ್ಡ ಬಂಡೆ, ಅಷ್ಟು ಚಿಕ್ಕ ಕಲ್ ಸಪೋರ್ಟ್ ಇಂದ ಇಷ್ಟು ದೊಡ್ಡ ಬಂಡೆ ಇದೆ. ಇದು ಹೇಗ್ ಫಾರ್ಮ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದೇ ಪ್ರಕೃತಿಯ ವಿಸ್ಮಯ ಅನ್ನೋದು. ತುಂಬಾ ಮಿರಾಕಲ್ ಗೈಸ್ ಇವೆಲ್ಲ. ಓಕೆ ಗೈಸ್, ಹೊಸ ಯೂಟ್ಯೂಬರ್ಸ್ ನ ಬೆಳೆಸಿ ಅಂತ ಕೇಳ್ಕೊಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.